ಹಾಯ್ ಫ್ರೆಂಡ್ಸ್, ಕಡುಮನೆ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದೇನೆಂದರೆ ತೊಜಂಕಿದ್ದು ವಡ ಮಾಡ್ತಾಯಿದ್ದೀನಿ, ಸೊಪ್ಪಿದ್ದು. ಅದಿದೆ, ತೊಜಂಕ್ ಅಂದರೆ ಇದೆಲ್ಲ ಈ ತೋಟದಲ್ಲಿ ಎಲ್ಲ ಆಗುತ್ತೆ. ಇದರದ್ದು ಇವತ್ತು ನಾನು ವಡ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನಿವಾಗ ತೊಜಂಕ್ ವಡ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನೆಲ್ಲ ತೋರಿಸ್ತೀನಿ, ಬನ್ನಿ. ಒಂದು ಕಟ್ ಮಾಡಿರುವಂಥ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ನಾನು ನೆನೆಸಿರುವಂಥ ಇದು ಉದ್ದಿನಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನು ಖಾರನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಶಿನ ಪುಡಿ, ಹಾಗೂ ಒಂದು 4-5 ಬೆಳ್ಳುಳ್ಳಿ, ನೆನೆಸಿರುವಂಥ ಅಕ್ಕಿ. ಇಷ್ಟನ್ನೆಲ್ಲ ಇವಾಗ ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ 6 ಬೆಳ್ಳುಳ್ಳಿ ಹಾಕೋಣ. ಇವಾಗ ಒಂದು 1/4 ಸ್ಪೂನ್ ಅಷ್ಟು ಅರಶಿನ ಹಾಕೊಳ್ಳೋಣ. 1/4 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನಾನು ನೆನೆಸಿಟ್ಟಿರುವಂಥ ಉದ್ದಿನ ಬೇಳೆ ಇವಾಗ ಹಾಕ್ತಾ ಇದ್ದೀನಿ, 1 ಕಪ್ ಅಷ್ಟು. ಹಾಗೆ ಸ್ವಲ್ಪ ಜೀರಿಗೆ, 1/4 ಸ್ಪೂನ್ ಅಷ್ಟು. ಹಾಗೆ 1 ಚಮಚದಷ್ಟು ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಇವಾಗ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ, 1 ಚಮಚ. ಇವಾಗ ನೆನೆಯಕ್ಕೆ ಇಟ್ಟಿರುವಂಥ ಅಕ್ಕಿನ ಕೂಡ ಹಾಕ್ತಾ ಇದ್ದೀನಿ. 1 ಕಪ್ ಅಷ್ಟು ತಗೊಂಡಿದ್ದೀನಿ ನಾನು ಅಕ್ಕಿ. ಇದಕ್ಕೆ ನೀರು ಬೆರೆಸ್ಬೇಕಂತ ಏನಿಲ್ಲ, ಹಾಗೆ ಗ್ರೈಂಡ್ ಮಾಡ್ಕೊಳ್ಬೇಕು ನಾನು ಇವಾಗ. ಗ್ರೈಂಡ್ ಆಯಿತು. ನಾವಿವಾಗ ಇದನ್ನೊಂದು ಬೌಲಿಗೆ ಹಾಕೊಳ್ಳೋಣ. ಇಷ್ಟೇ ಅದಕ್ಕೆ ಇಟ್ಟು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವಿನ್ನು ನೀರು ಯಾವುದು ಸೇರಿಸ್ಕೋಬಾರ್ದು. ಇದು ಯಾವುದಕ್ಕೆಲ್ಲ ಒಳ್ಳೆಯದಾಗುತ್ತೆ ಅಂದರೆ, ಊಟದ ಜೊತೆ ನಾವು ಊಟ ಮಾಡುವಾಗ ಏನಾದರೂ ಬಾಯಿಗೆ ಟೇಸ್ಟಿಗೆ ಏನಾದರೂ ಸಿಗಬೇಕಂದ್ರೆ ಇದು ಅದರ ಜೊತೆನೂ ಆಗುತ್ತೆ. ನಾವು ಬೆಳಿಗ್ಗೆ ನಾಷ್ಟ ತಿಂಡಿಗೂ ಕೂಡ ಆಗುತ್ತೆ ಇದು. ಫ್ರೆಂಡ್ಸ್, ಇವಾಗ ನಾವು ಗ್ರೈಂಡ್ ಮಾಡಿಟ್ಟಿರುವಂಥ ಮಸಾಲೆಗೆ ಕಟ್ ಮಾಡಿಟ್ಟಿರುವಂಥ ತೊಜಂಕನ್ನು ಹಾಕೊಳ್ಳೋಣ ಅದಕ್ಕೆ. ಹಾಗೆ ನಾವು ಕಟ್ ಮಾಡಿರುವಂಥ ಈರುಳ್ಳಿನೂ ಕೂಡ ಹಾಕೊಳ್ಳೋಣ. ಮತ್ತೆ ಅದಕ್ಕೆ ನೋಡಿ, ಇದೇ ಥರ ಮಿಕ್ಸ್ ಮಾಡ್ತಾ ಬರಬೇಕು. ಅದು ಫುಲ್ಲು ಮಿಕ್ಸ್ ಆಗಬೇಕು. ನೋಡಿ ಹೇಗೆ ಬಂತು ನೋಡಿ, ಹಿಟ್ಟು ಇದೇ ರೀತಿ ಬರಬೇಕು. ನಾವಿವಾಗ ಇದನ್ನು ಎಣ್ಣೆಯಲ್ಲಿ ಬಿಡಬೇಕು. ಬನ್ನಿ ಫ್ರೈ ಮಾಡೋಣ. ಫ್ರೆಂಡ್ಸ್, ಇವಾಗ ನಾನು ಎಣ್ಣೆ ಬಿಸಿಯಾಗಿದೆ,
ವಡ ಬಿಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಇಷ್ಟೇ ಅದಕ್ಕೆ ನಾವು ಮಾಡಿಕೊಂಡು ಬಿಡಬೇಕು. ಫ್ರೈ ಆಗ್ತಾ ಬರ್ತಾ ಇದೆ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಬನ್ನಿ. ಇವಾಗ ಸ್ವಲ್ಪ ಸ್ವಲ್ಪ ಫ್ರೈ ಆಗ್ತಾ ಬರ್ತಾ ಇದೆ ನೋಡಿ. ಇವಾಗ ನಾವು ಇದನ್ನು ಉಲ್ಟಾ ಮಾಡಬೇಕು. ಎಣ್ಣೆ ತುಂಬ ಜಾಸ್ತಿ ಬಿಸಿ ಆಗೋಕ್ಕೆ ಬಿಡಬಾರ್ದು, ಬಿಸಿ ಆಗೋಕ್ಕೆ ಬಿಡಬೇಕು. ಇವಾಗ ನೋಡಿ ಫ್ರೈ ಆಗ್ತಾ ಬರ್ತಾ ಇದೆ, ವಡ ರೆಡಿ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್. ಇವಾಗ ಫ್ರೈ ಆಯಿತು. ಇವಾಗ ತೆಗಿಯೋಣ. ತೆಗೆದು ನಾವು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿ ಹೇಗೆ ಫ್ರೈ ಆಗಿದೆ ನೋಡಿ. ವಡ ರೆಡಿ ಆಯಿತು. ಹಾಗೆ ಇದು ಮಳೆಗಾಲದಲ್ಲೆಲ್ಲ ಬಿಸಿ ಬಿಸಿ ತಿನ್ನೋಕ್ಕೆಲ್ಲ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನು ಇವಾಗ ಒಂದು ಟೇಸ್ಟ್ ಮಾಡ್ತೀನಿ ಹೇಗಾಗಿದೆ ಅಂತ. ಫ್ರೈ ಆಗಿದೆ, ಸೂಪರಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಟೇಸ್ಟು ಕೂಡ ಸೂಪರಾಗಿದೆ. ನಾವು ಇದು ತಜಂಕಲ್ಲಿ ಮಾಡೋದ್ರಿಂದ ಸೂಪರಾಗಿ ಟೇಸ್ಟ್ ಬರ್ತಾ ಇದೆ. ಹಾಗೆ ನೀವು ಕೂಡ ಟ್ರೈ ಮಾಡಿ ನಮಗೆ ಕಮೆಂಟ್ ಮೂಲಕ ಹೇಳಿ. ನಾವು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಓಕೆ ಫ್ರೆಂಡ್ಸ್, ಬನ್ನಿ ಟೇಸ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.